Hello everyone, welcome to CAD NEST YouTube channel. So in today's class we are going to do dormer opening. So what is dormer opening ಅಂತಂದರೆ ಈಗ ಈ ರೂಫ್ ಮೇಲೆ ಒಂದು ಸ್ಮಾಲ್ ಪ್ರೊಜೆಕ್ಷನ್ ಎಕ್ಸ್ಟೀರಿಯರ್ ಎಲಿವೇಶನ್ ಮಾಡ್ತೀನಿ. ಅದರೊಳಗಡೆ ಈ ರೂಫಲ್ಲಿ ಅದೇ ಶೇಪ್ಗೆ ಓಪನಿಂಗ್ ಹೇಗೆ ಕೊಡೋದು ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಅದನ್ನು ಡಿಸೈನ್ ಮಾಡೋಣ ರೂಫ್ ಮೇಲೆ. ಸೊ ವಾಲ್ ಸೆಲೆಕ್ಟ್ ಮಾಡ್ತೀನಿ. ವಾಲ್ ಸೆಲೆಕ್ಟ್ ಮಾಡಿಬಿಟ್ಟು ರೆಕ್ಟ್ಯಾಂಗಲ್ 4 ಸೈಡ್ಸ್ ವಾಲ್ ಡ್ರಾ ಮಾಡ್ತಿದ್ದೀನಿ ರೂಫ್ ಮೇಲೆ. ಸೊ ಈ ರೂಫ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಇದ್ರದ್ದು ಟಾಪ್ ಆಫ್ಸೆಟ್ನ ನಾನು 3 ಫೀಟ್ ಕೊಡ್ತಾ ಇದ್ದೀನಿ. ಸೊ ಈಗ 3D ವ್ಯೂ ನೋಡಿ, ಇದು 3 ಫೀಟ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಅದರ ಮೇಲೆ ಈ 4 ವಾಲ್ಸ್ ಮೇಲೆ ರೂಫ್ ಹಾಕಬೇಕಾಗತ್ತೆ. ಸೊ ರೂಫ್ ಬೈ ಫುಟ್ ಪ್ರಿಂಟ್ ತೊಗೊಂಡು ಡಿಫೈನ್ ಸ್ಲೋಪ್ನ ಆನ್ ಮಾಡಿರ್ತೀನಿ ಈ 2 ಸೈಡ್ಸಿಗೆ ಆ್ಯಂಡ್ ಆಫ್ ಮಾಡಬೇಕು ಇನ್ 2 ಸೈಡ್ಸಿಗೆ. ಆ್ಯಂಡ್ ಇದರದ್ದು ಬೇಸ್ ಆಫ್ಸೆಟ್ನ ನಾನು ವಾಲ್ ಟಾಪ್ ಆಫ್ಸೆಟ್ಟು 3 ಫೀಟ್ ಕೊಟ್ಟಿದ್ದೆ. ಇದರದ್ದು ಬೇಸ್ ಆಫ್ಸೆಟ್ನ ನಾನು 3 ಫೀಟ್ ಕೊಟ್ಟರೆ ಅದು ಆ ವಾಲಿಗೆ ಅಟ್ಯಾಚ್ ಆಗುತ್ತೆ ಈ ಥರ. ಸೊ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಲೆವೆಲ್ 2ಗೆ ಇಟ್ಕೊಳ್ಳಿ. ಸೊ ರೂಫ್ ಸೆಲೆಕ್ಟ್ ಮಾಡಿಬಿಟ್ಟು ಬೇಸ್ ಆಫ್ಸೆಟ್ನ 3 ಫೀಟ್ ತೊಗೊಳ್ಳಿ. ಸೊ ಡಿಫೈನ್ ಸ್ಲೋಪ್ ಆಫ್ ಟು ದೀಸ್ 2 sides ಆ್ಯಂಡ್ ಆನ್ ಟು ದೀಸ್ 2 sides. ಸೊ ಫಿನಿಶ್. ನೆಕ್ಸ್ಟು ಆ ರೂಫ್ಗೆ ವಾಲ್ಸ್ ಎಲ್ಲನೂ ಅಟ್ಯಾಚ್ ಮಾಡಿ, ಅಟ್ಯಾಚ್ ಟಾಪ್ ಬೇಸ್. ನೆಕ್ಸ್ಟು ಈ 2 ಇದನ್ನು ಸೆಲೆಕ್ಟ್ ಮಾಡಿ ಅಟ್ಯಾಚ್, ಮತ್ತು ಈ ವಾಲ್. ನೆಕ್ಸ್ಟು ನೋಡಿ ಈ ಥರ ಕ್ರಿಯೇಟ್ ಮಾಡಿದ್ದೀನಲ್ವಾ. ಸೊ ಈ ರೂಫು, ಈ ಹೋಲ್ ಮಾಡೆಲ್ ಈ ರೂಫಿಗೆ ಅಟ್ಯಾಚ್ ಆಗಿ ಈ ಶೇಪಿಗೆ ನಾವು ಓಪನಿಂಗ್ ಕೊಡೋದನ್ನು ಡಾರ್ಮರ್ ಓಪನಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಏನು ಮಾಡ್ತೀನಿ, ಈ ಬ್ಯಾಕ್ ಸೈಡ್ ವಾಲ್ ಬಾಟಮ್ ವ್ಯೂಲ್ಲಿ ಇಟ್ಕೊಳ್ಳಿ. ಈ ಬ್ಯಾಕ್ ಸೈಡ್ ವಾಲ್ನ ಇದು ಒಂದು ಅಟ್ಯಾಚ್ ಆಗಿಲ್ಲ ಅನಿಸುತ್ತೆ ರೂಫಿಗೆ. ಸೆಲೆಕ್ಟ್, ಅಟ್ಯಾಚ್ ಟಾಪ್ ಬೇಸ್. ಓಕೆ, ಜಾಯಿಂಟ್ ಆಗಿದೆ. ಸೊ ಆ ಶೇಪಿಗೆ ಓಪನಿಂಗ್ ಬರಬೇಕು ಅಂತ ಹೇಳಿದ್ರೆ ಎಲ್ಲ ಸೈಡ್ಸು ಕವರ್ ಇದ್ದರೆ ಆಗಲ್ಲ. ಸೊ ಬ್ಯಾಕ್ ಸೈಡ್ ವಾಲ್ನ ಡಿಲೀಟ್ ಮಾಡ್ತಿದ್ದೀನಿ. ಹೀಗೆ ಡಿಲೀಟ್ ಮಾಡಿಬಿಟ್ಟು ಈ ರೂಫ್ನ ಮತ್ತು ಈ ರೂಫ್ನ ಜಾಯಿನ್ ಮಾಡ್ತಿದ್ದೀನಿ, ಇದನ್ನು ಮತ್ತು ಇದನ್ನು. ಸೊ ರೂಫ್ ಟು ರೂಫ್ ಜಾಯಿನ್ ಮಾಡೋದಕ್ಕೆ ಮಾಡಿಫೈಗೆ ಹೋಗಿ ಜಾಯಿನ್ ರೂಫ್ ಇದನ್ನು ಸೆಲೆಕ್ಟ್ ಮಾಡಿ ಈ ಫೇಸ್ನ ಕ್ಲಿಕ್ ಮಾಡಿದ್ರೆ ಈ ಥರ ರೂಫ್ ಜಾಯಿನ್ ಆಗುತ್ತೆ. ನೆಕ್ಸ್ಟು ಈ ವಾಲ್ಸ್ ಎಲ್ಲನೂ ಈ ಬೇಸಿಗೆ ಕನೆಕ್ಟ್ ಆಗಬೇಕು. ಹೇಗೆ ಮಾಡೋದು, ಸೊ ವಾಲ್ ಸೆಲೆಕ್ಟ್ ಮಾಡಿ, ಅಟ್ಯಾಚ್ ಟಾಪ್ ಬೇಸ್, ಸೆಲೆಕ್ಟ್ ದಿಸ್ ಬೇಸ್. ಸೇಮ್ ಪ್ರೊಸೀಜರ್, ಸೆಲೆಕ್ಟ್ ದ ವಾಲ್, ಅಟ್ಯಾಚ್ ಟಾಪ್ ಬೇಸ್, ಮತ್ತು ವಾಲ್ ಸೆಲೆಕ್ಟ್ ಮಾಡ್ತೀರಾ, ಅಟ್ಯಾಚ್ ಟಾಪ್ ಬೇಸ್. ಸೊ ಈಗ ಈ ಸ್ಮಾಲ್ ಡಿಸೈನ್ ಏನಾಗಿದೆ ಈ ರೂಫಿಗೆ ಅಟ್ಯಾಚ್ ಆಗಿದೆ. ಆ್ಯಂಡ್ ನಾನು ಈ ಥರ ಸ್ಲ್ಯಾಂಟಾಗಿ ಕೊಡಬೇಕು ಅಂತಲೇ ಈ ಬ್ಯಾಕ್ ಸೈಡ್ ವಾಲ್ನ ಡಿಲೀಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಇದೇನಿದೆ ಈ ಡಿಸೈನಿಗೆ ಈ ರೂಫಲ್ಲಿ ಓಪನಿಂಗ್ ಕೊಡಬೇಕು. ನೋಡಿ ಇಲ್ಲಿ ಪ್ರೆಸೆಂಟ್ ಓಪನಿಂಗ್ ಇಲ್ಲ. ಈಗ ಈ ಓಪನಿಂಗ್ನ ನಾವು ಕ್ರಿಯೇಟ್ ಮಾಡೋದನ್ನೇ ಡಾರ್ಮರ್ ಓಪನಿಂಗ್ ಅಂತ ಹೇಳ್ತೀವಿ. ಸೊ ಫಸ್ಟು ಇದನ್ನು 2D ವೈರ್ಫ್ರೇಮಲ್ಲಿಟ್ಟು ಆರ್ಕಿಟೆಕ್ಚರ್ಗೆ ಹೋಗ್ತೀರಾ. ಆರ್ಕಿಟೆಕ್ಚರಲ್ಲಿ ಡಾರ್ಮರ್ ಓಪನಿಂಗ್ ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಇದರಲ್ಲಿಟ್ಟು ಫಸ್ಟ್ ಕನ್ಫ್ಯೂಷನ್ ಆದರೆ ಸೊ ಫಸ್ಟು ರಿಯಲಿಸ್ಟಿಕಲ್ಲಿ ಇಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ 2D ವೈರ್ಫ್ರೇಮ್ ತೊಗೊಳ್ಳಿ. ಡಾರ್ಮರ್ ಓಪನಿಂಗ್ ಸೆಲೆಕ್ಟ್ ಮಾಡಿ, ಇದನ್ನು ಕ್ಲಿಕ್ ಮಾಡಿ. ಸೊ ಮೇನ್ ರೂಫ್ನ ಸೆಲೆಕ್ಟ್ ಮಾಡ್ತೀರಾ. ಆಮೇಲೆ ಪಿಕ್ ವಾಲ್ ಎಡ್ಜಸ್ ಅಥವಾ ರೂಫ್ ಎಡ್ಜಸ್ ಅಂತ ಕೇಳಿದಾಗ ಬೇಕಾದರೆ ವೈರ್ ಫ್ರೇಮಲ್ಲಿ ಇಟ್ಕೊಳ್ಳಿ. ಈಗ ಪಿಕ್ 3D ಎಡ್ಜಸ್ಗೆ ಈ ಶೇಪ್ ಹೇಗಿದೆ ಅದೇ ಶೇಪಿಗೆ ಒಳಗಡೆ ಓಪನಿಂಗ್ ಬರಬೇಕಲ್ಲ. ಸೊ ಎಲ್ಲ ಇನ್ನರ್ ಫೇಸಸ್ ವಾಲ್ಸ್ನ ತೊಗೋಬೇಕು. ಇದು ಮತ್ತು ಈ ಇನ್ನರ್ ಫೇಸು ಮತ್ತು ಈ ರೂಫು. ಸೊ ಈ ಥರ ಬಂದಾಗ ಬೌಂಡ್ರಿ ಕ್ಲೋಸ್ಡ್ ಇರಬೇಕಲ್ವ. ಸೊ ಹಾಗಾಗಿ ಟ್ರಿಮ್ ಮಾಡ್ಕೊಳ್ಳಿ.
ಸೊ ಈ ಥರ ಬಂದಿದೆ ಶೇಪ್. ಈಗ ಜಸ್ಟ್ ಫಿನಿಶ್ ಕೊಡ್ತೀನಿ. ಡಾರ್ಮಲ್ ಓಪನಿಂಗ್ ಕ್ರಿಯೇಟ್ ಆಗಿರುತ್ತೆ, ಬೇಕಿದ್ರೆ ನೀವು ರಿಯಲಿಸ್ಟಿಕಲ್ಲಿ ಇಟ್ಕೊಂಡು ಚೆಕ್ ಮಾಡ್ಬೋದು ಆ ಶೇಪಿಗೆ. ಸೊ ಮೇನ್ ರೂಫಲ್ಲೇ ನೋಡಿ ಈ ಥರ ಓಪನಿಂಗ್ ಕ್ರಿಯೇಟ್ ಆಗಿರುತ್ತೆ. ಬೇಕಿದ್ರೆ ನಾವು ಲೆವೆಲ್ 2 ಅಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಸ್ಮಾಲ್ ವಿಂಡೋ, ಸೊ ಅದಕ್ಕೆ ಮೆಟೀರಿಯಲ್ಲು ಗ್ಲಾಸ್ನ ನಾವು ಕೊಡ್ಬೋದು. ಸೊ ದಿಸ್ ಇಸ್ ಕಾಲ್ಡ್ ಡಾರ್ಮಲ್ ಓಪನಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.